ಆಕ್ಚುಲ್ ಆಗಿ ಇವಾಗ ಮಿಡ್ ವೀಕ್ ಎಲಿಮಿನೇಷನ್ ರಿಲೇಟೆಡ್ ಆಗಿ ಒಂದು ಪ್ರೋಮೋ ಬಂದಿದೆ. ಈ ಒಂದು ಪ್ರೋಮೋದಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ. ಏನ್ ಟ್ವಿಸ್ಟ್ ಏನ್ ಕತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ನ ಮಾಡಿ. ಅದೇ ತರ ಇವಾಗ ಮೇನ್ ವಿಷಯಕ್ಕೆ ಬರೋದಾದ್ರೆ, ಫಸ್ಟ್ ಆಫ್ ಆಲ್ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ಕಿಚ್ಚ ಸುದೀಪ್ ಅವರೇ ಹೇಳಿದ್ರು ವೀಕೆಂಡ್ ಅಲ್ಲಿ. ಅದಾದ್ಮೇಲೆ ನಾರ್ಮಲ್ ಆಗಿ ನೀವೇನ್ ವೋಟಿಂಗ್ ನ ಮಾಡ್ತೀರಿ ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ ಈ ಸೀಸನ್ ನ ವಿನ್ನರ್ ಯಾರು ಅಂತ. ಅದೇ ತರ ನಾಳೆಯಿಂದ ಮತ್ತೆ ವೋಟಿಂಗ್ ಲೈನ್ ಅಪ್ ಓಪನ್ ಆಗುತ್ತಾ. ಇವತ್ತು ರಾತ್ರಿ ಇಲ್ಲಾನ ನಾಳೆ ರಾತ್ರಿಯಿಂದ ಇಲ್ಲಾನ ನಾಳೆ ಬೆಳಗ್ಗೆಯಿಂದನೂ ಕೂಡ ವೋಟಿಂಗ್ ಲೈನ್ ಅಪ್ ಓಪನ್ ಆಗ್ಬೋದು. ಅವಾಗ ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಗೆ ವೋಟ್ ಮಾಡಿ ಗೆಲ್ಸಿ ಅಂತ ಹೇಳ್ತಾ ಇವಾಗ ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆ ಮಾತಾಡೋದಾದ್ರೆ ಒಂದು ಟ್ವಿಸ್ಟ್ ಇದೆ. ಏನಂತ ಅಂದ್ರೆ, ನಾರ್ಮಲ್ ಆಗಿ ಮಿಡ್ ವೀಕ್ ಎಲಿಮಿನೇಷನ್ ಇದ್ದಿದ್ದು ಮಿಡ್ ವೀಕ್ ಅಲ್ಲೇ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನಂತ ಅಂದ್ರೆ ಮಧ್ಯರಾತ್ರಿ ಆಗುತ್ತೆ, ಎಲ್ಲಾರ್ಗು ಗೊತ್ತು. ಅದಾದ್ಮೇಲೆ ಇಲ್ಲಿ ಒಳಗಡೆ ಕರ್ಕೊ ಬರ್ತಾರೆ. ಫಸ್ಟ್ ಪ್ರೋಮೋದಲ್ಲಿ ಒಂದ್ ಸ್ವಲ್ಪ ಮಿಸ್ಲೀಡಿಂಗ್ ಆಗಿದೆ ಅಂತಾನೆ ಅನ್ಬೋದು. ಏನಂತ ಅಂದ್ರೆ, ಒಂದು ಆಕ್ಟಿವಿಟಿ ರೂಮ್ಗೆ ಅಲ್ಲಿ ಚೇರ್ಸ್ ಗಳು ಇರುತ್ತೆ, ಮತ್ತೆ ವಾಪಸ್ ಎಲ್ಲಾನು ಕೂಡ ಅಲ್ಲಿ ಕರ್ಕೊಂಡ್ ಬಂದು ನಿಲ್ಲಿಸ್ಬಿಟ್ಟು ಒಂದು ವಿಷಯನ ಹೇಳ್ತಾರೆ. ಯಾರು ಮತ್ತೆ ಮನೆ ಒಳಗಡೆ ಹೋಗ್ತೀರಾ ಅವರು ಈ ಸೀಸನ್ ನ ಟಾಪ್ ಫೈನಲಿಸ್ಟ್ ಆಗ್ತಾರೆ ಅಂತ. ಅಂತದ್ರಲ್ಲಿ ನೋಡ್ತಾ ಇದ್ರೆ ಪ್ರೋಮೋದಲ್ಲಿ ಎಲ್ಲಾರನು ಕೂಡ ಮನೆ ಒಳಗಡೆ ಮತ್ತೆ ಕರ್ಸ್ಕೊಂಡಿದ್ದಾರೆ. ಅಂತದ್ರಲ್ಲಿ ಅಂದ್ರೆ ನಾರ್ಮಲ್ ಆಗಿ ಚೇರ್ಸ್ ಇರುತ್ತಲ್ಲ ಆಕ್ಟಿವಿಟಿ ರೂಮ್ಗೆ, ಅಲ್ಲಿ ಒಳಗಡೆ ಕರ್ಸ್ಕೊಂಡಾದ್ಮೇಲೆ ಮತ್ತೆ ಕಳಿಸಿದ್ದಾರೆ. ಒಂದ್ ಸ್ವಲ್ಪ ಮಿಸ್ಲೀಡಿಂಗ್ ಮಾಡೋ ತರ ಅಂತ. ಇಲ್ಲಿ ನಾನು ಇಂಡೈರೆಕ್ಟ್ ಆಗಿ ಯಾರು ಎವಿಕ್ಟ್ ಆಗಿದ್ದಾರೆ ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಸೇವ್ ಆಗಿದ್ದು ಗಿಲ್ಲಿ ಅವರು, ರಕ್ಷಿತಾ, ಅಶ್ವಿನಿ, ಆಮೇಲೆ ರಘು, ಕಾವ್ಯ ಮತ್ತೆ ಧ್ರುವಂತ್ ಅವರು. ನಿಮ್ ಇದ್ರಲ್ಲಿ ಗೊತ್ತಾಗುತ್ತೆ ಯಾರು ಬಾಟಮ್ ಅಲ್ಲಿ ಇದ್ರು, ಯಾರು ಎವಿಕ್ಟ್ ಆಗಿದ್ದಾರೆ ಅಂತ. ಏನ್ ಶಾಕಿಂಗ್ ಏನ್ ಅಂತ ಇಲ್ಲ. ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿದ್ರೆ ಬೆಳಗ್ಗೆನೆ ಅಪ್ಡೇಟ್ ಸಿಕ್ತಿತ್ತು. ಅದ್ರೂ ಕೂಡ ಬೆಳಗ್ಗೆನೆ ಅಪ್ಡೇಟ್ ನ ಮಾಡಿದ್ದೆ. ಯಾರು ಎಲಿಮಿನೇಟ್ ಆಗಿದ್ರು, ಏನ್ ಕತೆ ಏನತ್ತ ಅಂತ, ಯಾರೆಲ್ಲ ಸೇವ್ ಆಗಿದ್ರು, ಯಾವ ಸೇವಿಂಗ್ ಆರ್ಡರ್ ಅಲ್ಲಿ ಇದೆ ಅಂತ. ಬಟ್ ಟ್ವಿಸ್ಟ್ ಅಂತ ಅಂದ್ರೆ ನಾರ್ಮಲ್ ಆಗಿ ಮಿಸ್ಲೀಡಿಂಗ್ ತರ ಇರುತ್ತೆ. ಈ ಒಂದು ಪ್ರೊಮೋ ಫುಲ್ ಕಂಪ್ಲೀಟ್ ಆಗಿ ಮಿಸ್ಲೀಡಿಂಗ್ ಮಾಡಿರ್ತಾರೆ. ಎಲ್ಲಾ ಕಂಟೆಸ್ಟೆಂಟ್ಸ್ ಒಳಗಡೆ ಹೋಗುವಾಗ ನಿಮ್ಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇವಾಗ ಏನಾದ್ರು ರಘು ಅವ್ರು ಹೋಗ್ಬೋದಾ, ಕಾವ್ಯ ಅವ್ರು ಹೋಗ್ಬೋದಾ, ಧ್ರುವಂತ್ ಅವ್ರು ಹೋಗ್ಬೋದಾ, ಅಶ್ವಿನಿ ಅವ್ರು ಹೋಗ್ಬೋದಾ ಅಂತ. ಬಟ್ ಇದು ಕ್ಲಿಯರ್ ಪಿಕ್ಚರ್. ಒಂದ್ ಕಡೆ ನೋಡ್ತಾ ಇದ್ರೆ ಅದ್ರ ಬಗ್ಗೆ ನಾಳೆ ಎಕ್ಸ್ಪ್ಲೇನ್ ಮಾಡದ ಅಂತ ಅನ್ಕೊಂಡಿದ್ದೀನಿ. ಎವಿಕ್ಷನ್ ಆಗ್ಲಿ ಫುಲ್ ಕಂಪ್ಲೀಟ್ ಡೀಟೇಲ್ ಆಗಿ, ಅವಾಗ ನಾನು ನಿಮ್ಗೆ ಫುಲ್ ಅಪ್ಡೇಟ್ ನ ಕೊಡ್ತೀನಿ. ಒಂದು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಏನಕ್ಕೆ ಅವ್ರು ಎವಿಕ್ಟ್ ಆದ್ರು, ಯಾವ ರೀಸನ್ ಗೆ ಎವಿಕ್ಟ್ ಆದ್ರು ಅಂತ. ಬಟ್ ಈ ಒಂದು ಎವಿಕ್ಷನ್ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅದೇ ತರ ಟೆಲಿಗ್ರಾಮ್ ಗ್ರೂಪ್ ಗೆ ಯಾರಿನ್ನೂ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಇದಕ್ಕಿಂತ ಮುಂಚೆನೆ ಎಲ್ಲ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಇದಿಷ್ಟು ಒಂದು ಶಾರ್ಟ್ ಅಂಡ್ ಸ್ವೀಟೆಸ್ಟ್ ಅಪ್ಡೇಟ್ ಆಗಿರುತ್ತೆ ಮತ್ತೆ ರಿವ್ಯೂ ಆಗಿರುತ್ತೆ. ಆ ಪ್ರೋಮೋ ಮಾತ್ರ ಮಿಸ್ಲೀಡಿಂಗ್ ಆಗಿತ್ತು, ಕಂಪ್ಲೀಟ್ ಆಗಿ ಮಿಸ್ಲೀಡಿಂಗ್ ಆಗಿತ್ತು. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಈ ಒಂದು ಎವಿಕ್ಷನ್ ಆಗಿದ್ದು ಶಾಕಿಂಗ್ ಅನಿಸ್ತಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೋದಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮರಿದಂತೆ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.